ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಸ್ತೆ ಕುಸಿತದಿಂದ ಮುಚ್ಚಿದ್ದ ನಂದಿ ಬೆಟ್ಟದ ರಸ್ತೆ ಮತ್ತೆ ಮುಕ್ತ. ಶೀಘ್ರದಲ್ಲೇ ಪ್ರವಾಸಿಗರಿಗೆ ಸಿಗಲಿದೆ ನಂದಿ ಬೆಟ್ಟದ ಹಸಿರ ಸೊಬಗು. ಗುಡಿಬಂಡೆ ಪಟ್ಟಣಕ್ಕೆ ಜಲ ದಿಗ್ಬಂಧನ. ರಸ್ತೆಯ ಮೇಲೆ ಭೋರ್ಗರೆಯುವ ನದಿ ನೀರು. ವಾಹನ ಸಂಚಾರ ನಿರ್ಬಂಧಿಸಿ ಅಧಿಕಾರಿಗಳ ಆದೇಶ. ನಿಗೂಢ ಸಾವಿನ ರಹಸ್ಯಕ್ಕೆ ಸಿಕ್ತು ಮತ್ತೊಂದು ಟ್ವಿಸ್ಟ್. ಸಾವಿಗೂ ಮುನ್ನ ಮಾಡಿದ್ದ ಸೆಲ್ಫಿ ವಿಡಿಯೋ ಇದೀಗ ಲೀಕ್. ಸಾಹಿತ್ಯ ಪರಿಷತ್ ಚುನಾವಣೆಗೆ 3 ದಿನ ಬಾಕಿ. ಸಾಹಿತ್ಯ ವಲಯದಲ್ಲೂ ರಾಜಕೀಯ ದಾಳ ಶುರು. ಯಾರ ಕಡೆಗಿದೆ ಪರಿಷತ್ ಸದಸ್ಯರ ಒಲವು? ಹೇಳಿಕೊಳ್ಳೋಕೆ ನ್ಯಾಷನಲ್ ಹೈವೇ. ಹಳ್ಳಗಳ ರಸ್ತೆಯಲ್ಲಿ ವಾಹನಗಳ ಸುಲಭ ಓಡಾಟಕ್ಕೆ ನೋ ವೇ. ಯುವಕರಿಂದ ರಸ್ತೆ ಹಳ್ಳ ತುಂಬುವ ಮಾದರಿ ಕೆಲಸಕ್ಕೆ ಮೆಚ್ಚುಗೆ. ವಾರ್ತೆಗಳ ವಿವರ. ಇತಿಹಾಸ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಪ್ರಾಕೃತಿಕ ವಿಕೋಪದಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು, ಕೂಡಲೇ ಸ್ಪಂದಿಸಿದ ಜಿಲ್ಲಾಡಳಿತದ ಪ್ರಯತ್ನದಿಂದಾಗಿ ಸತತ 2.5 ತಿಂಗಳ ನಂತರ ಪ್ರವಾಸಿಗರ ಆಗಮನಕ್ಕಾಗಿ ಸಿದ್ಧಗೊಳ್ಳುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಸ್ಟ್ 28ರಂದು ಭಾರೀ ಮಳೆಯ ಭೂಕುಸಿತಕ್ಕೆ ಒಳಗಾಗಿ ಸಂಪೂರ್ಣ ಹಾಳಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಈ ನಂದಿ ಬೆಟ್ಟಕ್ಕೆ ಸಂಪರ್ಕ ಕಡಿತಗೊಂಡಿತ್ತು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತಲ್ಲ, ಎಲ್ಲ ಕಾಲಕ್ಕೂ ಹೇಳಿ ಮಾಡಿದಂತಿರುವ ಈ ನಂದಿ ಬೆಟ್ಟದ ಸೊಬಗು ಕೊರೋನಾ ಮತ್ತು ರಸ್ತೆ ಕುಸಿತದಿಂದ ಕಳೆದ 2 ವರ್ಷಗಳಿಂದ ಜನರಿಲ್ಲದೆ ಬಣಗುಡ್ತಾ ಇತ್ತು. ಭೂ ಕುಸಿತದಿಂದ ಗಿರಿಧಾಮದ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿತ್ತು. ಕೂಡಲೇ ಎಚ್ಚೆತ್ತುಕೊಂಡಂತಹ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಕಾರ್ಯಪ್ರವೃತ್ತರಾಗಿ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಂಡಿದ್ದರು. ನಿರಂತರ ಕಾಮಗಾರಿಯ ಪರಿಣಾಮ ಶೀಘ್ರದಲ್ಲೇ ಪ್ರವೇಶಕ್ಕೆ ಮುಕ್ತವಾಗಲಿದೆ. ವೀಕೆಂಡ್ ಬಂದರೆ ಪ್ರವಾಸಿಗರಿಂದ ಜಾತ್ರೆಯಂತೆ ಮಾರ್ಪಡ್ತಾ ಇದ್ದ ನಂದಿ ಬೆಟ್ಟದ ರಸ್ತೆ ತುಂಬೆಲ್ಲ ಬೈಕ್ಗಳು, ಕಾರುಗಳ ಕಾರುಬಾರು ಇರ್ತಾ ಇತ್ತು. ಇವೆಲ್ಲ ಇಲ್ಲದಂತಾಗಿ ಈಗ ನಂದಿ ಬೆಟ್ಟ ಸಂಪೂರ್ಣ ಹಸಿರು ಹೊದ್ದು ಮಲಗಿದೆ. ನಂದಿ ಬೆಟ್ಟದ ಅಂದ ಚಂದ ನೂರ್ಮಡಿಯಾಗಿದೆ. ಜನ, ವಾಹನ, ಬೈಕ್, ಅಂಗಡಿಗಳ ವ್ಯವಹಾರ ಹೀಗೆ ಎಲ್ಲವೂ ಬಂದ್ ಆಗಿದ್ದ ನಂದಿ ಬೆಟ್ಟ ಈಗ ಸ್ವರ್ಗದಂತೆ ನಿರ್ಮಾಣವಾಗಿದೆ. ಪ್ರವಾಸಿಗರು ನಂದಿ ಬೆಟ್ಟದ ಸೌಂದರ್ಯವನ್ನು ಆಸ್ವಾದಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಸುಮಾರು 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಕಾಮಗಾರಿ ನಡೆದಿದ್ದು, ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಹಾಕಿ 10 ದಿನಗಳ ಕಾಲ ಕ್ಯೂರಿಂಗ್ ಮಾಡಲಾಗಿದೆ. ಹೀಗಾಗಿ ನಂದಿ ಬೆಟ್ಟಕ್ಕೆ ಬೈಕು, ಕಾರು, ಬಸ್ಗಳಲ್ಲಿ ಹೋಗಬಹುದು. 4 ಸಿಮೆಂಟ್ ಕಾಂಕ್ರೀಟ್ ಪೈಪ್ಗಳನ್ನು ಅಳವಡಿಸಿ ಅದರ ಮೇಲೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ದೇವೆ. ಬೆಟ್ಟದ ಮೇಲಿನಿಂದ ಬರುವಂತಹ ನೀರು ಸರಾಗವಾಗಿ ಕೆಳಗೆ ಹರಿದು ಹೋಗಲಿದೆ. ಇನ್ನು ನಂದಿ ಬೆಟ್ಟ ಓಪನ್ ಆಗೋ ಖುಷಿಯಲ್ಲಿ ಪ್ರವಾಸಿಗರು ಇದ್ದಾರೆ. ಇಷ್ಟು ದಿನ ಕುಟುಂಬದ ಸಮೇತ ಬೆಟ್ಟಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದ ಜನರು ಇದೀಗ ಬೆಟ್ಟಕ್ಕೆ ಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಒಟ್ಟಾರೆಯಾಗಿ 2.5 ತಿಂಗಳ ಕಾಲ ಪ್ರವಾಸಿಗರಿಗೆ ಬಂದಾಗಿದ್ದ ನಂದಿ ಬೆಟ್ಟ ಈಗ ಓಪನ್ ಆಗ್ತಾ ಇದ್ದು, ಪ್ರವಾಸಿಗರ ಆಗಮನದಿಂದ ನಂದಿ ಬೆಟ್ಟ ಜನ ಜಂಗುಳಿಯಿಂದ ಕಂಗೊಳಿಸದಂತೂ ನಿಜ. ನಂದಿ ಬೆಟ್ಟದ ತಪ್ಪಲಿನ ಸುತ್ತಮುತ್ತಲ ನಿಂತು ಹೋಗಿದ್ದ ಹಲವಾರು ವ್ಯಾಪಾರ ವಹಿವಾಟಿಗೂ ಇದೀಗ ಕಳೆ ಬರಲಿದ್ದು, ರಸ್ತೆ ಓಪನ್ ಆದ ಬಳಿಕ ತಮ್ಮ ಜೀವನಕ್ಕೆ ಮತ್ತೆ ದಾರಿ ಸುಗಮವಾಗಲಿದೆ ಅನ್ನೋ ಒಂದಷ್ಟು ಆಸೆಗಳು ಈಗ ಚಿಗುರಲಾರಂಭಿಸಿವೆ. ಈಗ ದಿನಾಂಕ 27ನೇ ತಾರೀಕು 24 ಆಗಸ್ಟ್ ಕ್ಲೌಡ್ ಬರಸ್ಟಿಂದ ನಮ್ಮ ಮೇಲ್ಗಡೆಯಿಂದ ವಿತ್ ಮಳೆ ನೀರಿನ ಜೊತೆಗೆ ಕಲ್ಲು ಮಣ್ಣು ಕೊಚ್ಕೊಂಡು ಬಂತು. ಸೊ ನಾವು ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡಿ ನಾವು ಮೇಲಿರ್ತಕ್ಕಂಥ ಟೂರಿಸ್ಟರ್ನೆಲ್ಲ ಕೆಳಗಡೆ ಕಳಿಸಿದ್ವಿ. ಆಮೇಲೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸುಮಾರು 80 ಲಕ್ಷಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. 4G ಎಕ್ಸಾಮ್ಷನ್ ಕೊಟ್ಟು ಅನುಮೋದನೆ ಕೊಡ್ತು. ಅದ್ರ ಪ್ರಕಾರ ನಾವು ಕಾಮಗಾರಿನ ಸ್ಟಾರ್ಟ್ ಮಾಡಿ ವಿತಿನ್ 45 ಡೇಸ್ ಒಳಗೆ ನಾವು ಕೆಲಸನ ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ. ಇನ್ನು ರೋಡು ರಸ್ತೆ ಸುರಕ್ಷತೆ ತಗೋಬೇಕು. ಈಗ ಚೆನ್ನೈ ಫ್ಯಾಕ್ಟ್ರಿ ಚೆನ್ನೈನಲ್ಲಿದೆ, ಅದು ಮೆಟೀರಿಯಲ್ ಬರೋಕ್ಕೆ ಇನ್ನೂ ಸುಮಾರು ದಿನಗಳು ಬೇಕು, ಇನ್ನೂ 1 ವೀಕ್ ಬೇಕು. ಅದು ಬಂದ ತಕ್ಷಣ ರಸ್ತೆ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ಇನ್ನೊಂದು ವೀಕ್ ಒಳಗೆ ನಮ್ಮ
ಮೇಲಾಧಿಕಾರಿಗಳು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತೊಗೊಂಡು ಬಂದು ಸೊ ಟ್ರಾಫಿಕನ್ನು ಅಲೋ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಎಷ್ಟು 5 ರೋ ಪೈಪಲ್ಲ, 5 ರೋ NP3 NP4 900 mm ಡಯಾ ಪೈಪ್ 5 ರೋಸ್ ಹಾಕಿ ಅದ್ರ ಮೇಲ್ಗಡೆ ಸ್ಲ್ಯಾಬ್ ಹಾಕಿ ಆಮೇಲೆ M40 ಕಾಂಕ್ರೀಟಲ್ಲಿ ಪೇಮೆಂಟ್ ಕ್ವಾಲಿಟಿ ಕಾಂಕ್ರೀಟ್ ಹಾಕಿ ನಾವು ಈಗ ಈ ಬ್ರಿಡ್ಜನ್ನು ಮಾಡಿರ್ತೀವಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಂದು ತಿಂಗಳಿಂದ ಮಳೆಯೋ ಮಳೆ, ಬಹುತೇಕ ಎಲ್ಲ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿಯುತ್ತಿದೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಕೆರೆ ನೀರು ರಸ್ತೆಯ ಸೇತುವೆ ಮೇಲೆ ರಭಸವಾಗಿ ಹರಿಯುವುದರಿಂದ ಭಾರೀ ಗಾತ್ರದ ವಾಹನಗಳು ಹಾಗೂ ತಾಲೂಕು ಆಡಳಿತ ದ್ವಿಚಕ್ರ ವಾಹನಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದೆ. ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಗುಡಿಬಂಡೆಯ ಅಮಾನಿ ಭೈರಸಾಗರ ಕೆರೆಯಿಂದ ಹರಿಯುತ್ತಿರುವ ನೀರು ಗುಡಿಬಂಡೆಗೆ ಜಲ ದಿಗ್ಬಂಧನವನ್ನ ವಿಧಿಸಿದೆ. ಸಾರ್ವಜನಿಕರ ವಾಹನ ಸವಾರರ ಸುರಕ್ಷತೆಗಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಿದ ಪರಿಣಾಮ ಬೆಂಗಳೂರು, ಚಿಕ್ಕಬಳ್ಳಾಪುರ, ಪೆರೇಸಂದ್ರ, ಪೋಲಂಪಲ್ಲಿ, ಬೀಚಗಾನಹಳ್ಳಿ ಕಡೆಯಿಂದ ಬರುವ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಒಂದು ರೀತಿಯಲ್ಲಿ ಗುಡಿಬಂಡೆಗೆ ಜಲ ದಿಗ್ಬಂಧನ ವಿಧಿಸಿದಂತೆ ಆಗಿದೆ. ಇದು ಅನಿವಾರ್ಯವೂ ಆಗಿದೆ. ಇನ್ನೊಂದೆಡೆ ಕುಶಾವತಿ ನದಿ ಜಲಾನಯನ ಪ್ರದೇಶದಲ್ಲಿ ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಅದರ ಪರಿಣಾಮ ಅಮಾನಿ ಭೈರಸಾಗರ ಕೆರೆ ಮೇಲೆ ಬಿದ್ದಿದೆ. ಈಗ ಗುಡಿಬಂಡೆಗೆ ಬರಬೇಕಾದ್ರೆ ರಾಮಪಟ್ಟಣ, ಹಂಪಸಂದ್ರ, ಕಡೇಹಳ್ಳಿ ಕಡೆಯಿಂದ ಬರಬೇಕಾಗಿದೆ. ಇನ್ನು ಬುಧವಾರ ಬೆಳ್ಳಂಬೆಳಗ್ಗೆಯೇ ತಾಲೂಕಿನ ಹಂಪಸಂದ್ರ, ಲಕ್ಕೇನಹಳ್ಳಿ, ಕಡೇಹಳ್ಳಿ ಮತ್ತು ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆ ಪ್ರದೇಶಗಳಿಗೆ ಭೇಟಿ ನೀಡಿರುವ ಗುಡಿಬಂಡೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರು ಸ್ವತಃ ತಾವೇ ಲಾಠಿ ಹಿಡಿದು ರಸ್ತೆಯಲ್ಲಿ ನಿಂತು ಆಟೋ, ದ್ವಿಚಕ್ರ ವಾಹನ ಮತ್ತು ಭಾರೀ ಗಾತ್ರದ ವಾಹನಗಳನ್ನು ಈ ರಸ್ತೆಯಲ್ಲಿ ಬರದಂತೆ ವಾಪಸ್ ಕಳುಹಿಸಿದರು. ಇದರಿಂದ ವಾಹನಗಳು ಆ ಕಡೆ ಈ ಕಡೆ ಕೆರೆ ಏರಿ ದಾಟಲಾಗದೆ ಜನರು ಗೊಂದಲಕ್ಕೆ ಒಳಗಾದರು. ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಲ್ಲದೆ ಭಾರೀ ವಾಹನಗಳಿಗೆ ನಿರ್ಬಂಧ ಹೇರಿದ್ರೂ ಸಹ ಕೆರೆ ಏರಿ ಮೇಲೆ ಬಂದ ಟಿಪ್ಪರ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡರು. ಕೂಲಿ ಕೆಲಸಕ್ಕೆ ಆಟೋಗಳಲ್ಲಿ ಹೊರಟಿದ್ದ ಕೂಲಿ ಕಾರ್ಮಿಕರನ್ನು ವಾಪಸ್ ಮನೆಗೆ ಹೋಗುವಂತೆ ತಿಳಿಸಿ ವಾಹನ ಚಾಲಕರಿಗೆ ಮನವೊಲಿಸಿ ವಾಪಸ್ ಹೋಗುವಂತೆ ಕಳಿಸಿದ್ರು. ತಹಸೀಲ್ದಾರ್ ಅವರ ಕಾರ್ಯವೈಖರಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಕಳೆದ 42 ದಿವಸದಿಂದ ನಮ್ಮ ಅಮಾನಿ ಭೈರಸಾಗರ ಮೇಲಿಂದ ಬರ್ತಕ್ಕಂಥ ನೀರನ್ನು ಓವರ್ಫ್ಲೋ ಆಗಿ ಹೋಗ್ತಾ ಇದೆ. ಎಲ್ಲ ಭೌತಿಕವಾಗಿ ಎಲ್ಲ ಕೆರೆಗಳು ತುಂಬಿದೆ. ಅಮಾನಿ ಭೈರಸಾಗರ ಕೆರೆ ಕಟ್ಟೆ ಮತ್ತು ಲಕ್ಕೇನಹಳ್ಳಿ ಮತ್ತು ಹಂಸಂದ್ರ ಇರ್ತಕ್ಕಂಥ ಓವರ್ಫ್ಲೋ ಅಲ್ಲಿ ಹಾದು ಹೋದ ಜಾಗದಲ್ಲಿ ಎಲ್ಲರನ್ನೂ ನಿಷೇಧಿಸಲಾಗಿದೆ. ಇನ್ನು ದ್ವಿಚಕ್ರ ವಾಹನ ಮತ್ತು 4 ವೀಲರ್ಸ್ನ ನಿಷೇಧಿಸಲಾಗಿದೆ. ಬೃಹತ್ ಗಾತ್ರದ ಇರ್ತಕ್ಕಂಥ ವಾಹನಗಳನ್ನು ಸಹ ನಮ್ಮ ಗುಡಿಬಂಡೆ ಪಟ್ಟ ಮುಖಾಂತರ ನಾವು ಅದಕ್ಕೆ ಯಾರು ಸಾರ್ವಜನಿಕರಲ್ಲಿ ನಾವು ನೀರು ಕಮ್ಮಿ ಆಗುವವರೆಗೂ ಯಾರು ಹೋಗಬೇಕು, ದಯವಿಟ್ಟು ಬರಬೇಕು. ಇನ್ನು ಗುಡಿಬಂಡೆ ತಾಲೂಕಿನಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕೆರೆ ಕುಂಟೆ ತುಂಬಿ ನೀರು ರಭಸವಾಗಿ ರಸ್ತೆಗಳಲ್ಲಿ ಹರಿಯುತ್ತಿದೆ. ಹಂಪಸಂದ್ರ, ಕುಶಾವತಿ ನದಿ ನೀರು ರಭಸವಾಗಿ ಹರಿಯುತ್ತಿದ್ದು ಹೀಗಾಗಿ ಮಕ್ಕಳು ಶಾಲೆಗೆ ಹೋಗಿ ಬರಲು ಸಮಸ್ಯೆಯಾಗಬಹುದು ಎಂಬ ಮುನ್ನೆಚ್ಚರಿಕೆಯಿಂದ ಹಂಪಸಂದ್ರದಲ್ಲಿ 3 ಶಾಲೆಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ರಜೆ ಘೋಷಣೆ ಮಾಡಿದ್ದಾರೆ. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಗುಟ್ಟಹಳ್ಳಿಯ ಆದಿಶಕ್ತಿ ಕೋಲಾಳಮ್ಮ ದೇವಾಲಯ ಧರ್ಮಶ್ರೀ ಶ್ರೀಧರ ಸ್ವಾಮಿ ಅಲಿಯಾಸ್ ಅಮ್ಮ ಸಹಾಯಕ ಲಕ್ಷ್ಮೀಪತಿ ಕಳೆದ ಶುಕ್ರವಾರ ದೇವಾಲಯದ ಕೊಠಡಿಯೊಂದರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು. ಶ್ರೀಧರ ಸ್ವಾಮಿ ಹಾಗೂ ಇವರ ಶಿಷ್ಯ ಜೀವನದಲ್ಲಿ ಜಿಗುಪ್ಸೆಯಾಗಿ ಸಾಯುತ್ತಿರುವುದಾಗಿ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗಿ ಈ ಘಟನೆ ಬಗ್ಗೆ ಭಕ್ತಾದಿಗಳಲ್ಲಿ ಇದ್ದ ಅನುಮಾನಗಳಿಗೆ ಮುಕ್ತಿ ಸಿಕ್ಕಿದಂತಾಗಿದೆ.
ಜಿಲ್ಲೆ ಚಿಂತಾಮಣಿ ತಾಲೂಕು ಗುಟ್ಟಹಳ್ಳಿ ಗ್ರಾಮದ ಆದಿಶಕ್ತಿ ಕೋಳಲಮ್ಮ ದೇವಿಯ ಪ್ರಧಾನ ಅರ್ಚಕರಾಗಿದ್ದ ಶ್ರೀಧರ್ ಸ್ವಾಮಿ ಮತ್ತವರ ಶಿಷ್ಯ ಲಕ್ಷ್ಮೀಪತಿ ಕಳೆದ ಶುಕ್ರವಾರ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಭಕ್ತಾದಿಗಳು ಹಾಗೂ ಸಾರ್ವಜನಿಕರಲ್ಲಿ ಈ ಎರಡೂ ಸಾವುಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದವು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಘಟನೆಯ ಬಗ್ಗೆ ಹಲವಾರು ರೀತಿಯಲ್ಲಿ ತನಿಖೆ ನಡೆಸಿದ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಮೃತಪಟ್ಟಿದ್ದಂತಹ ಶ್ರೀಧರ್ ಮತ್ತು ಲಕ್ಷ್ಮೀಪತಿ ಇವರ ಮೊಬೈಲ್ಗಳನ್ನು ಪರಿಶೀಲನೆ ನಡೆಸಿದ್ದು, ಈ ವೇಳೆ ಪೊಲೀಸರಿಗೆ ಮೊಬೈಲ್ನಲ್ಲಿ ಶ್ರೀಧರ್ ಸ್ವಾಮಿ ಮತ್ತು ಇವರ ಶಿಷ್ಯ ಲಕ್ಷ್ಮೀಪತಿ ಮಾಡಿರುವ ಸೆಲ್ಫಿ ವಿಡಿಯೋಗಳು ಲಭ್ಯವಾಗಿದೆ. ದಯವಿಟ್ಟು ನನ್ನ ಮೂಗ್ಬಟ್ಟು ನನ್ನ ಕಾಲಿಂದ ಯಾರು ತೆಗಿಬೇಡಿ, ಅದು ನನ್ನ ಜೊತೆ ಬರಬೇಕು. ನನ್ನ ಸಾವುಗೆ ಯಾರೂ ಕಾರಣ ಅಲ್ಲ. ನನ್ನ ಮೇಲೆ ನನಗೆ ಜಿಗಿಪ್ಸಿ ಆಗೈತೆ. ನನಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಎಲ್ಲರೂ ಕ್ಷಮೆ ಇಲ್ಲ. ಕೊನೆ ನಮಸ್ಕಾರ. ನನ್ನ ಸಾವುಗೆ ನಾನೇ ಕಾರಣ. ಪ್ಲೀಸ್ ನಾನು ಹೋಗ್ತಾ ಇದ್ದೀನಿ. ಎಲ್ರಿಗೂ ನನ್ನ ಕೊನೆ ನಮಸ್ಕಾರಗಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಪ್ಲೀಸ್. ಕ್ಷಮಿಸ್ತಿರತ್ತಾನೆ ಪ್ಲೀಸ್. ನಿಮ್ಮಪ್ಪ ನಿಮ್ಮ ಮುಂದೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ರಿ, ಎಲ್ಲರೂ ಚೆನ್ನಾಗಿರ್ರಿ. ನನ್ನ ಕೊನೆ ಪ್ರೀತಿ ನಮಸ್ಕಾರಗಳು ಎಲ್ರಿಗೂ. ಪ್ಲೀಸ್ ನನ್ನ ಸಾವುಗೆ ಯಾರು ಕಾರಣ ಅಲ್ಲ. ನನಗೆ ಜಿಗಿಪ್ಸೆ ಹುಟ್ಟಿ ಸಾಯ್ತಾ ಇದ್ದೀನಿ. ಯಾರು ಕೋಪ ಮಾಡ್ಕೋಬೇಡ್ರಿ. ನನ್ನೆಲ್ಲರೂ ಸಂತೋಷವಾಗಿ ಕಳಿಸ್ಕೊಡ್ರಿ. ಯಾರು ಜಗಳಾಡ್ಕೋಬೇಡ್ರಿ ಪ್ಲೀಸ್. ಅಪ್ಪ ಕ್ಷಮಿಸ್ಬಿಡಪ್ಪ. ಅಮ್ಮವಾಗಿರೋದಕ್ಕೆ ನನಗೆ ಆಗ್ತಿಲ್ಲ. ನಾನು ಒಳ್ಳಾಡ್ತೀನಪ್ಪ. ದಯವಿಟ್ಟು ನನ್ನ ಮಾತ್ರ ಅಮ್ಮನ ಪಕ್ಕದಾಗ ಹಾಕ್ರಿ. ನಾನು ಇಷ್ಟು ವರ್ಷದಿಂದ ಅಮ್ಮನ ಜೊತೆಗೆ ನಿಂತ್ಕೊಂಡ್ಬಿಟ್ಟಿರೋಕ್ಕಾಗ್ತಿಲ್ಲ. ನಾನು ಅಮ್ಮನ ಜೊತೆ ಅಮ್ಮನು ನೀನು ಮಾತ್ರ ಚೆನ್ನಾಗಿರ್ಬೇಕಪ್ಪ. ದೇವಸ್ಥಾನದಲ್ಲಿ ಹುಡುಗರು ಎಲ್ಲರೂ ಅಷ್ಟೇ ಚೆನ್ನಾಗಿರ್ಬೇಕು. ದಯವಿಟ್ಟು ಯಾರು ಈ ಸೆಲ್ಫಿ ವಿಡಿಯೋಗಳಲ್ಲಿ ತಾವು ಸಾಯುವ ಮುನ್ನ ತಮ್ಮ ಕುಟುಂಬದವರಿಗೆ, ಭಕ್ತರಿಗೆ ಮತ್ತು ಟ್ರಸ್ಟ್ನ ಸಿಬ್ಬಂದಿಗೆ ಕ್ಷಮೆ ಕೋರಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾಯ್ತಾ ಇರೋದಾಗಿ ಮಾತನಾಡಿರುವಂತಹ ವಿಡಿಯೋ ಬಹಿರಂಗವಾಗಿದೆ. ಇದೀಗ ಈ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿದ್ದು, ಈ ಘಟನೆ ಬಗ್ಗೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಲ್ಲಿ ಇದ್ದಂತಹ ಅನುಮಾನಗಳಿಗೆ ಅಂತ್ಯ ಹಾಡಿದಂತಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishrama.neetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ CK ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. 10 ವರ್ಷಗಳ ವಿಶ್ವಾಸಾರ್ಹವುಳ್ಳ ನಂಬರ್ 1 ರೀಜನಲ್ ಚಾನೆಲ್ ಈ ನ್ಯೂಸ್ ಟಿವಿಯಲ್ಲಿ ಕಾರ್ಯನಿರ್ವಹಿಸಲು ಆಂಕರ್ಗಳು, ಹಾರ್ಟ್ ಬೀಟ್ ಕಾರ್ಯಕ್ರಮಕ್ಕಾಗಿ ನಿರೂಪಕರು, ನಿರೂಪಕಿಯರು, ವಿಡಿಯೋ ಎಡಿಟರ್ಸ್, ಕಂಪ್ಯೂಟರ್ ಜ್ಞಾನವುಳ್ಳವರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ಸ್ಥಳೀಯರಿಗೆ ಆದ್ಯತೆ. ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 9845428472. ಇನ್ನೊಂದು ನಂಬರ್ 9742169249. CSI ಆಸ್ಪತ್ರೆ ಚಿಕ್ಕಬಳ್ಳಾಪುರ.
100 ವರ್ಷಗಳ ಇತಿಹಾಸವಿರುವ ಬಡ ರೋಗಿಗಳ ಸೇವೆಯಲ್ಲಿ ಪ್ರಸಿದ್ಧಿಯಾಗಿರುವ ಚಿಕ್ಕಬಳ್ಳಾಪುರದ ಸಿಎಸ್ಐ ಆಸ್ಪತ್ರೆ ಮಿಷನ್ ಆಸ್ಪತ್ರೆ ಇದೀಗ ನವೀಕೃತಗೊಂಡಿದ್ದು ರೋಗಿಗಳಿಗೆ ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸಿಎಸ್ಐ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ಸೌಲಭ್ಯ ಲಭ್ಯ. ತೀವ್ರ ನಿಗಾ ಘಟಕ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಘಟಕ, ಅತ್ಯಾಧುನಿಕ ಪ್ರಯೋಗಶಾಲೆ, ಹೆರಿಗೆ ವಾರ್ಡ್, ಆಮ್ಲಜನಕ ಸಹಿತ ಅರೆ ಖಾಸಗಿ ಮತ್ತು ಸಾಮಾನ್ಯ ವಾರ್ಡ್ನ ಸೌಲಭ್ಯಗಳಿವೆ. ಡಾಕ್ಟರ್ ಜಾಯ್ ಕ್ರೈಸ್ಟ್ ನೇತೃತ್ವದಲ್ಲಿ ಹಲವು ಹಿರಿಯ ತಜ್ಞ ವೈದ್ಯರುಗಳಾದ ಪ್ರಸೂತಿ ತಜ್ಞರು, ಮೂತ್ರಪಿಂಡ ತಜ್ಞರು, ಸರ್ಜನ್ ಮತ್ತು ಸಾಮಾನ್ಯ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಸೂಚನೆ: ನವೆಂಬರ್ 30ರವರೆಗೆ ಮಕ್ಕಳ ತಜ್ಞರಿಂದ ಮಕ್ಕಳ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9448081924. ಚಿರಸ್ಮರಣೆ: ಎಸ್.ಎಂ. ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ರೈತ ಮುಖಂಡರು. ಪ್ರೀತಿ, ವಾತ್ಸಲ್ಯ, ಶ್ರೇಷ್ಠ ಸಂಸ್ಕಾರ ಮತ್ತು ಆದರ್ಶಗಳನ್ನು ರೂಪಿಸಿಕೊಂಡು ಎಲ್ಲರೊಂದಿಗೆ ಬೆರೆತು ಸಾರ್ಥಕತೆಯ ತೃಪ್ತಿಯೊಂದಿಗೆ ಪರಿಪೂರ್ಣ ಜೀವನ ನಡೆಸಿದ ನೀವು ನಮ್ಮ ನಗಲಿ 1 ವರ್ಷ ಕಳೆದರೂ ಅನುದಿನವೂ ನಿಮ್ಮನ್ನು ಸ್ಮರಿಸುತ್ತೇವೆ. ಇಂತಿ ಶ್ರೀಮತಿ ರಮಾದೇವಿ ಮತ್ತು ಶ್ರೀಮತಿ ಸುವರ್ಣಮ್ಮ, ತಮ್ಮ ಕೃಷ್ಣಪ್ಪ, ಮಗ ಲೋಹಿತ್, ಕೋಟೆಯವರ ಲೇಟ್ ಮುನಿವೈರಪ್ಪನವರ ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಬಂಧು ಮಿತ್ರರು. ಸೊಣ್ಣೆನಹಳ್ಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಇನ್ನೂ 3 ದಿನಗಳು ಬಾಕಿ ಇದ್ದು ಅಧ್ಯಕ್ಷ ಗಾದಿಗೆ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತಿದೆ. ಮನೆ ಮನೆ ಬಾಗಿಲು ತಟ್ಟುತ್ತಿರುವ ಸ್ಪರ್ಧಿಗಳು ತಮ್ಮ ತಮ್ಮ ಉಮೇದುವಾರಿಕೆಯನ್ನು ಪ್ರತಿಪಾದಿಸುತ್ತಾ ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಶತಮಾನದ ಗಡಿ ದಾಟಿದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಹಳ್ಳಿ ಹಳ್ಳಿಗೂ ಮುಟ್ಟುತ್ತಿದೆ. ಕನ್ನಡದ ಕೆಲಸ ಮಾಡಲು ಜನ ಪರಿಷತ್ತಿನ ಸದಸ್ಯತ್ವ ಪಡೆಯುತ್ತಿರುವುದು ಸಂತೋಷದ ವಿಷಯವಾಗಿದೆ. ಇದೀಗ ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನವೆಂಬರ್ 21ರಂದು ಚುನಾವಣೆ ನಡೆಯಲಿದ್ದು, ಶ್ರೀನಿವಾಸಪುರದ ವೇಣು ವಿದ್ಯಾಸಂಸ್ಥೆಯ ಗೋಪಾಲಗೌಡ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹಾಗೂ ಉಪನ್ಯಾಸಕ ನಾಗಾನಂದ ಕೆಂಪರಾಜು ಸೇರಿದಂತೆ ಕಣದಲ್ಲಿ 4 ಜನ ಅಭ್ಯರ್ಥಿಗಳು ಇದ್ದು ಮತಕ್ಕಾಗಿ ಶಾಲಾ ಕಾಲೇಜುಗಳ ಮನೆ ಬಾಗಿಲ ಕದ ತಟ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತು ರಾಜಕೀಯ ರಹಿತ ಸೇವಾ ಕ್ಷೇತ್ರ ಆಗಿರೋ ಕಾರಣ ಒಬ್ಬರಿಗೆ ಒಂದು ಅವಕಾಶ ಅನ್ನೋ ಸೂತ್ರದಡಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ರೆ ಕನ್ನಡವನ್ನು ನಿತ್ಯ ಹೊಸತನದೊಂದಿಗೆ ಕೊಂಡೊಯ್ಯಬಹುದು. ಇಲ್ಲವಾದ್ರೆ ಅದು ನಿಂತ ನೀರಾಗಿ ಬಿಡುತ್ತೆ. ಅಲ್ಲದೆ ವಿಕೇಂದ್ರೀಕರಣವಾಗಬೇಕಾದ ಕನ್ನಡ ಸೇವಾ ಕ್ಷೇತ್ರ ಕೇಂದ್ರೀಕೃತವಾಗಿ ಸರ್ವಾಧಿಕಾರಕ್ಕೆ ಒಯ್ಯುತ್ತೆ. ಬದಲಾವಣೆಗಾಗಿ ಹೊಸ ಅಭ್ಯರ್ಥಿಗೆ ಮತ ಕೊಡಿ ಅಂತಾರೆ ಜಿಲ್ಲಾಧ್ಯಕ್ಷ ಅಭ್ಯರ್ಥಿ ಗೋಪಾಲಗೌಡ. ಮುಖ್ಯವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಲೆಕ್ಕಪತ್ರಗಳನ್ನು ಎಲ್ಲರ ಮುಂದೆ ಇಡುವುದರ ಮುಖಾಂತರ, ಜೊತೆಗೆ ಸರ್ವ ಸದಸ್ಯರ ಒಂದು ಸಭೆಯನ್ನು ಪ್ರತಿ ವರ್ಷವೂ ಕರೆಯೋದರ ಮುಖಾಂತರ ಒಂದು ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಇಟ್ಟು ನಾನು ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಬಂದಿರ್ತೇನೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲೂ ಸಹ ಒಂದೊಂದು ಅವಧಿಗೆ ಒಬ್ಬೊಬ್ಬರ ಅವಕಾಶ ಸಿಗಲಿ, ಹೊಸಬರಿಗೆ ಅವಕಾಶ ಸಿಗಲಿ, ಹೊಸಬರ ಆಲೋಚನೆಗಳು ಜೊತೆಗೆ ಹೊಸ ಕಲ್ಪನೆಗಳು, ಹೊಸ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲಿ ಮೂಡಿಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮತ್ತೊಬ್ಬ ಅಭ್ಯರ್ಥಿ ಕಳೆದ 5 ವರ್ಷ 6 ತಿಂಗಳು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿರುವ ನಾಗಾನಂದ ಕೆಂಪರಾಜು ತಾವು ಮತ ಯಾಚಿಸುವಾಗ ಜಿಲ್ಲೆಯಲ್ಲಿ 40 ಕನ್ನಡ ಸಮ್ಮೇಳನಗಳನ್ನು ನಡೆಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿರುವ ನಮ್ಮ ತಂಡ 100 ಪುಸ್ತಕಗಳ ಪ್ರಕಟಣೆ, 4 ದತ್ತಿ ಸ್ಥಾಪನೆ, ರಾಜ್ಯದ ಪ್ರಥಮ ದಲಿತ ಸಾಹಿತ್ಯ ಸಮ್ಮೇಳನ ನಡೆಸಿದೆ. ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೋಲಾರ ಜಿಲ್ಲೆಗೆ ತಂದೆ ತರುವ ಶಪಥ ಮಾಡ್ತಾ ಇದ್ದಾರೆ. 5.5 ವರ್ಷಗಳಲ್ಲಿ 1.5 ವರ್ಷ ಕೋವಿಡ್ ಇದ್ದರೂ ಸಹ ನಾವು ಕನ್ನಡವನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ವು. ನಮ್ಮ ಅವಧಿಯಲ್ಲಿ ಆದಂಥ ಅನೇಕ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಸಹ ಗಮನಿಸಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೋಲಾರ ಜಿಲ್ಲೆಯಲ್ಲಿ 40 ಸಮ್ಮೇಳನಗಳನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲೇ ದಾಖಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಒಂದು ರಾಜ್ಯ ಮಟ್ಟದ ಸಮ್ಮೇಳನ, ವಿಶೇಷವಾಗಿ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಹೆಮ್ಮೆ ತರುವಂಥ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಡೆಸಿದಂಥ ಒಂದು ಕೀರ್ತಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಂಡಕ್ಕೆ ಸಲ್ಲುತ್ತದೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಜಾನಪದ ಗಾಯಕ ಪಿಚ್ಚಡಿ ಶ್ರೀನಿವಾಸ್
ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಜಕೀಯಕ್ಕೆ ಸಿಕ್ಕಿಕೊಳ್ಳುವ ಅಪಾಯದಲ್ಲಿದೆ ಎಂಬ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಪರಿಣಮಿಸಿದ್ದು, ಅಭ್ಯರ್ಥಿಗಳ ಪರವಾಗಿ ತೀವ್ರ ಪೈಪೋಟಿಯ ಪ್ರಚಾರ ನಡೆಯುತ್ತಿದೆ. ಜಿಲ್ಲೆಯಾದ್ಯಂತ 10,000ಕ್ಕೂ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿದ್ದು, ಚುನಾವಣೆಯ ದಿನದಂದು ಯಾರ ಪರ ತಮ್ಮ ಒಲವು ತೋರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ರಸ್ತೆ ದುರಸ್ತಿಗೆ ಸರ್ಕಾರಕ್ಕೂ ಕಾಯಲಿಲ್ಲ, ಯಾವ ಇಲಾಖೆಯ ನೆರವಿಗೂ ಕೈ ಚಾಚಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಗುಂಡಿ ಬಿದ್ದ ರಸ್ತೆಯಲ್ಲಿ ಆಯತಪ್ಪಿ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಂಡ ಗ್ರಾಮದ ಯುವಕನಿಗೆ ಬಂದ ಗತಿ ಇಲ್ಲಿ ಸಂಚರಿಸುವ ಇತರೆ ವಾಹನ ಸವಾರರಿಗೆ ಬಾರದೇ ಇರಲಿ ಎಂದು ಗ್ರಾಮದ ಯುವಕರೇ ಸಲಿಕೆ ಬಾಣಲಿ ಹಿಡಿದು ಗ್ರಾಮದ ಮಧ್ಯೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಗುಂಡಿ ಬಿದ್ದ ರಸ್ತೆಗಳಿಗೆ ಜಲ್ಲಿ ಮಣ್ಣು ತುಂಬಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಇಲ್ಲೊಂದು ಯುವಕರ ತಂಡ ಮಾದರಿಯಾಗಿದೆ. ನೋಡೋಕೆ ಮಾತ್ರ ರಸ್ತೆ ಉದ್ದಕ್ಕೂ ರಾಷ್ಟ್ರೀಯ ಹೆದ್ದಾರಿ ಎಂಬ ನಾಮಫಲಕದೊಂದಿಗೆ ವಾಹನ ಸವಾರರನ್ನ ಸ್ವಾಗತಿಸುವ ಈ ರಸ್ತೆ ಮಾತ್ರ ವಾಹನ ಸವಾರರಿಗೆ ನರಕ ದರ್ಶನ ಮಾಡಿಸುವ ಹೈವೇ ಆಗಿದೆ. ದೊಡ್ಡಬಳ್ಳಾಪುರ ದೇವನಹಳ್ಳಿ ಮುಖಾಂತರ ಚಿಕ್ಕ ತಿರುಪತಿಯಿಂದ ಸರ್ಜಾಪುರ ಆನೇಕಲ್ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್ ಗಟ್ಟಲೆ ಅಲ್ಲಲ್ಲಿ ರಸ್ತೆ ಗುಂಡಿಗಳು ಬಿದ್ದು ಹಾಳಾಗಿದ್ದು, ವಾಹನ ಸವಾರರು ಜೀವ ಪಣಕ್ಕಿಟ್ಟು ಉಸಿರು ಬಿಗಿ ಹಿಡಿದುಕೊಂಡು ಸಂಚಾರ ಮಾಡುವಂತಹ ದುಸ್ಥಿತಿ ಬಂದೊದಗಿದೆ. ಇಲ್ಲಿನ ರಸ್ತೆ ಬಹುತೇಕ ಕಡೆ ಕುಸಿಯುವ ಹಂತ ತಲುಪಿದ್ದು, ಬಿರುಕುಗಳು ಬಿಟ್ಟಿವೆ. ಕೆಲವೊಂದು ಕಡೆ ಮೊಣಕಾಲುದ್ದ ಗುಂಡಿ ಸಹ ಬಿದ್ದಿದೆ. ಹಗಲಿನ ಸಮಯದಲ್ಲಿ ವಾಹನ ಸವಾರರು ಹೇಗೋ ರಸ್ತೆ ಗುಂಡಿಗಳನ್ನ ತಪ್ಪಿಸಿ ಬಚಾವಾಗಿ ಮುಂದೆ ಸಾಗಬಹುದು. ಆದರೆ ರಾತ್ರಿ ವೇಳೆಯಲ್ಲಿ ಎದುರಿಗೆ ಬರೋ ಭಾರಿ ವಾಹನಗಳ ಹೆಡ್ಲೈಟ್ ಬೆಳಕು ಕಣ್ಣಿಗೆ ರಾಚ್ತಾ ಇದ್ದಂತೆ ರಸ್ತೆ ಗುಂಡಿಗಳು ಕಾಣದೆ ಸಾಕಷ್ಟು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಳೆದ ವಾರ ಸ್ಥಳೀಯ ಯುವಕನೊಬ್ಬ ಇಲ್ಲಿ ಗುಂಡಿ ತಪ್ಪಿಸೋ ಭರದಲ್ಲಿ ಎದುರಿಗೆ ಬಂದ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲೂ ಸಹ ಬೀದಿ ದೀಪಗಳು ಅಥವಾ ಎಚ್ಚರಿಕೆಯ ನಾಮಫಲಕಗಳು ಸಹ ಇಲ್ಲ. ಈ ರಸ್ತೆಯಲ್ಲಿ ವಾಹನ ಚಲಾಯಿಸಿದ್ರೆ ಬದುಕಿ ಮನೆ ಸೇರೋದೇ ಡೌಟು ಅನ್ನೋ ಹಾಗಾಗಿದೆ. ಇದನ್ನ ನೋಡಿ ಬೇಸತ್ತ ಹೊಸಕೋಟೆ ತಾಲೂಕಿನ ಪೂಜೆನ ಅಗ್ರಹಾರ ಗ್ರಾಮದ ಯುವಕರು ಇಂದು ಬೆಳ್ಳಂಬೆಳಗ್ಗೆ ಶನಕೆ ಬಾಣ್ಲಿಗಳನ್ನ ಹಿಡಿದು ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳನ್ನ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ರು. ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರ ಬೆಚ್ಚಗೆಗೆ ಇವರ ಈ ಕಾರ್ಯ ಪಾತ್ರ ಆಗಿದೆ. ಆದರೆ ಸರ್ಕಾರ ಮತ್ತು ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಗಳು ಮಾಡಬೇಕಾದ ಕಾರ್ಯವನ್ನ ಗ್ರಾಮಸ್ಥರು ಮಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ಈ ರಸ್ತೆ 3-4 ತಿಂಗಳಿಂದ ಸುರಿತಾ ಇರೋ ಮಳೆಗೆ ಎಲ್ಲಂದ್ರಲ್ಲಿ ದೊಡ್ಡ ಹಳ್ಳಗಳು ಬಿದ್ದಿವೆ. ಅಲ್ಲದೆ ರಸ್ತೆ ಉದ್ದಕ್ಕೂ ದೊಡ್ಡ ಬಿರುಕುಗಳು ಸಹ ಇದೆ. ರಾತ್ರಿ ವೇಳೆ ವಾಹನ ಸಂಚಾರ ಮಾಡೋದಕ್ಕೆ ಈ ರಸ್ತೆಯಲ್ಲಿ ಬಹಳ ಕಷ್ಟ ಆಗಿದ್ದು, ಸಾಕಷ್ಟು ಮಂದಿ ಬಿದ್ದು ಗಾಯಗೊಂಡು ಜೀವ ಕಳ್ಕೊಂಡಿದ್ದಾರೆ. ಈ ವಿಚಾರವನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ, ಹೈವೇ ಪ್ರಾಧಿಕಾರದವರಿಗೆ ತಿಳಿಸಿದ್ರು ಸಹ ಈ ಕಡೆ ಗಮನ ಹರಿಸದೇ ಇರೋದ್ರಿಂದ ಇವತ್ತು ನಾವೇ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಮಾಡ್ತಾ ಇದ್ದೇವೆ. ಇನ್ನಾದರೂ ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಸ್ಥಳೀಯರಾದ ಚಂದ್ರಶೇಖರ್ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ NH207 ಅಂತೇಳಿ ಇದು ದೊಡ್ಡಬಳ್ಳಾಪುರದಿಂದ ಹೊಸೂರು ಸೇರುವಂಥ ರಸ್ತೆ ಇದು ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಹಳ್ಳಗಳು ಬಿದ್ದು ಇಲ್ಲಿ ಸುಮಾರು ದಿನಗಳಾಗಿದೆ. ಇಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ. ನನ್ನದೇ ಆದಂಥ ಕಾರು ಮೊನ್ನೆ ರಾತ್ರಿ ಬರುವಾಗ ದೊಡ್ಡದಾದ ಮಳೆ ಮತ್ತು ಆ ನೀರಿಗೆ ಸೌಂಡ್ ಬಂತು. ಮತ್ತು ಇಲ್ಲಿ ಏನೋ ದೊಡ್ಡ ಹಳ್ಳ ಬಿದ್ದಿದೆ ಅಂತ ಮರುದಿವಸ ಬಂದು ನೋಡುವಾಗ ಒಂದು ದೊಡ್ಡದೊಂದು ಹಳ್ಳ ಬಿದ್ದಿದೆ. ಇಲ್ಲಿ ನಮ್ಮ ಸ್ನೇಹಿತರು ಅವರಿಗೆಲ್ಲ ಹೇಳಿ ಮತ್ತೆ ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಸುಮಾರು ಜನ ಬಿದ್ದು ಏಟುಗಳು ಮಾಡಿಕೊಂಡು ಹಾಸ್ಪಿಟ್ಲ್ಗಳೆಲ್ಲ ಹೋದಂಥವ್ರು ಸುಮಾರು ಜನ ಇದ್ದಾರೆ. BW ಡಿಪಾರ್ಟ್ಮೆಂಟ್ ಅವ್ರು ಇರಬೇಕು. ಅವ್ರಿಗೆ ಹೇಳಿದ್ರೆ ರೆಡಿ ಮಾಡಿಸ್ತೀವಿ ಅಂದರು, ಯಾರೂ ಮಾಡಿಸ್ಲಿಲ್ಲ. ಇಲ್ಲಿ ಮೊನ್ನೆ ಎಲ್ಲ ಈ ರೋಡಲ್ಲಿ ಬಿದ್ದು ಸಾವಾಗಿದೆ, ಯಾರೋ ಗೊತ್ತಿಲ್ಲ ಬೇರೆ ಕಡೆಯವರು. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನಮಗೆ ಸರಿಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಹೇಶ್ ಆರಾಧ್ಯ, ಈ ನ್ಯೂಸ್ ಟಿವಿ, ಹೊಸಕೋಟೆ. ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನವೆಂಬರ್ 26ಕ್ಕೆ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್, ರಾಸ್ತಾ ರೋಕೋ ಚಳವಳಿ ಮಾಡುವ ಮೂಲಕ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು. 26ರ ಬಂದ್
ಯಶಸ್ವಿಯಾಗಲಿ ಯಶಸ್ವಿಯಾಗಲಿ 26ರ ಬಂದ್ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳ ತಿದ್ದುಪಡಿಯನ್ನು ವಿರೋಧಿಸಿ ನಿರಂತರವಾಗಿ ನಡೆಯುತ್ತಿರುವ ರೈತ ಚಳವಳಿಗೆ ಬೆಂಬಲವಾಗಿ ನವೆಂಬರ್ 26ಕ್ಕೆ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಹೊರವಲಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವುದಾಗಿ ಮುಖಂಡರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿದರು. ದೆಹಲಿ ಗಡಿಯಲ್ಲಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತಾಪಿ ವರ್ಗ ಚಳಿ ಮಳೆ ಗಾಳಿ ಎನ್ನದೇ ಸುದೀರ್ಘ ಕಾಲದಿಂದ ಹೋರಾಟ ಮಾಡ್ತಾ ಇದ್ದು ನವೆಂಬರ್ 26ಕ್ಕೆ 1 ವರ್ಷ ತುಂಬುತ್ತಿದೆ. ಇಷ್ಟು ಸುದೀರ್ಘ ಹೋರಾಟವನ್ನು ವ್ಯವಸ್ಥೆಯ ವಿರುದ್ಧ ರೈತರು ಎಂದೂ ಯಾವತ್ತೂ ನಡೆಸಿಲ್ಲ. ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ಅಡಿಯಲ್ಲಿ ಸಂಯುಕ್ತ ಹೋರಾಟ ಸಮಿತಿ ಕರ್ನಾಟಕ ಬ್ಯಾನರ್ ಅಡಿಯಲ್ಲಿ ನವೆಂಬರ್ 26ರ ಬೆಳಗ್ಗೆ 6ರಿಂದ ಸಂಜೆ 5ರವರೆಗೆ ರಸ್ತೆ ರೋಕೋ ಚಳುವಳಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಹೋರಾಟದಲ್ಲಿ ರೈತಾಪಿ ವರ್ಗ ದನ ಕರು ಕುರಿ ಕೃಷಿ ಪರಿಕರಗಳೊಂದಿಗೆ ಹೆದ್ದಾರಿಯನ್ನು ಬಂದ್ ಮಾಡಲಾಗುವುದು. ಆ ದಿನ ಅಲ್ಲೇ ರಸ್ತೆ ಮಧ್ಯೆ ಅಡುಗೆ ತಯಾರಿಸಿ ಎಲ್ಲರೂ ಊಟ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು. ಯಾವುದೇ ಕಾರಣಕ್ಕೂ ನಾವು ರೈತ ವಿರೋಧಿ ಮಸೂದೆಗಳು ವಾಪಸ್ ಆಗುವ ತನಕ ಹೋರಾಟ ನಿಲ್ಲೋದಿಲ್ಲ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದರು. ಇಡೀ ರಾಜ್ಯದ 7-8 ಕಡೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಯುವ ಮುಖಾಂತರ ಏನು ಕರೆಯನ್ನು ಕೊಟ್ಟಿದ್ದಾರೆ, ಆ ಕರೆಗೆ ಒಗ್ಗಟ್ಟು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ವಿಶೇಷವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಅಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಒಟ್ಟಾಗಿ ಚಿಕ್ಕಬಳ್ಳಾಪುರದ ಚದಲಪುರ ಹಳೆ DC ಕಚೇರಿಯ ಮುಂಭಾಗದಲ್ಲಿ 26ನೇ ತಾರೀಕು 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಂಪೂರ್ಣವಾದಂಥ ಬಂದ್ ಮಾಡಲಿಕ್ಕೆ ಎಲ್ಲ ಸಂಪೂರ್ಣವಾದಂಥ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ, ಇದೊಂದು ರೈತರ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು ಜಿಲ್ಲೆಯ ಸಮಸ್ತ ರೈತರು, ಪ್ರಗತಿಪರರು, ದಲಿತರು, ಕೃಷಿ ಕಾರ್ಮಿಕರು ಎಲ್ಲರೂ ಕೂಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳ ರೈತ ಸಂಘಟನೆ, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕೃಷಿ ಕೂಲಿಕಾರರ ಸಂಘಟನೆ ಎಲ್ಲ ಒಟ್ಟಿಗೆ ಸೇರಿ ಹೋರಾಟ ರೂಪಿಸಿದ್ದು ಐತಿಹಾಸಿಕ ಹೋರಾಟವಾಗಲಿದೆ ಎಂದರು. ಇದು ಯಾವುದೋ ಒಂದು ಕೃಷಿಗಾಗಿ ಮತ್ತು ನಮ್ಮ ಸಂಘಟನೆಗಳ ಹೆಸರಿಗಾಗಿ ಮಾಡ್ತಕ್ಕಂಥ ಹೋರಾಟ ಅಲ್ಲ. ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಆಕ್ರಂದನೆ ಏನಿದೆ ಅದನ್ನು ಇವತ್ತು ಇಡೀ ದೇಶದಲ್ಲಿ ಮುಗಿಲು ಮುಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಬೇಡಿಕೆಗಳು ಈಡೇರದಿದ್ದರೆ ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋದಕ್ಕಾಗಿ ಎಚ್ಚರಿಕೆ ಗಂಟೆಯಾಗಿ ಇವತ್ತು ನಾವು ಹೆದ್ದಾರಿಯನ್ನು ಬಂಧನ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವೆಂಕಟಸ್ವಾಮಿ, ಸಿದ್ದಗಂಗಪ್ಪ, ಚಂದ್ರಾಯಪ್ಪ, ಮುನಿಕೆಂಪಣ್ಣ, ಲೋಕೇಶ್ ಗೌಡ, ರಾಮಾಂಜನಪ್ಪ, ಮುನಿನಂಜಪ್ಪ ಮುಂತಾದವರು ಭಾಗವಹಿಸಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 26ರ ಬಂದ್ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ಕಾಲುಬಾಯಿ ರೋಗ ನಿಯಂತ್ರಣಕ್ಕಾಗಿ ಲಸಿಕಾ ಅಭಿಯಾನ ನಡೆಸಲಾಗುತ್ತಿದ್ದು, ಗ್ರಾಮಗಳಲ್ಲಿ ಜಾನುವಾರುಗಳನ್ನು ರಕ್ಷಿಸಲು ಹೈನುಗಾರರು ತಮ್ಮ ದನ ಕರುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸಬೇಕೆಂದು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನುಷಾ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ದೇವಶೆಟ್ಟಿಹಳ್ಳಿಯಲ್ಲಿ ರಾಸುಗಳಿಗೆ ಲಸಿಕೆ ಹಾಕಿಸುವ ಬಗ್ಗೆ ಸಾರ್ವಜನಿಕರಿಗೆ, ಹೈನುಗಾರರಿಗೆ ಜಾಗೃತಿ ಮೂಡಿಸಿ ರಾಸುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆ ಹಾಕಲಾಯಿತು. ಈ ವೇಳೆ ಮಾತನಾಡಿದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನುಷಾ, ಕಾಲುಬಾಯಿ ರೋಗವು ಗೊರಸು ಕಾಲುಗಳುಳ್ಳ ಪ್ರಾಣಿಗಳಾದ ದನಗಳು, ಕುರಿ, ಆಡು ಮತ್ತು ಹಂದಿಗಳಿಗೆ ಬರುವ ಸಾಂಕ್ರಾಮಿಕ ರೋಗವಾಗಿದ್ದು ತೀವ್ರ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತಿದೆ. ರೈತರು ಹೈನುಗಾರಿಕೆಯನ್ನು ನಿರಂತರ ಯಶಸ್ವಿ ಉದ್ಯಮದಂತೆ ನಡೆಸಲು ರಾಸುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ರಾಸುಗಳ ಪಾದ, ಬಾಯಿ ಮತ್ತು ಕೆಚ್ಚಲಿನ ಮೇಲೆ ನೀರು ಬೊಬ್ಬೆಗಳು ಕಾಣಿಸಿಕೊಳ್ಳುವುದು ಕಾಲುಬಾಯಿ ರೋಗದ ಲಕ್ಷಣವಾಗಿದ್ದು, ಪರಿಣಾಮವಾಗಿ ರಾಸುಗಳ ಬಾಯಿಯಿಂದ ಜೊಲ್ಲು ಸೋರುವಿಕೆ ಮತ್ತು ಕುಂಟುವಿಕೆಯ ಲಕ್ಷಣವನ್ನು ಹೊಂದಿರುತ್ತದೆ. ಕಾಲುಬಾಯಿ ರೋಗವು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿದ್ದು, ದನ ಕರುಗಳಿಗೆ ಬರದಂತೆ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಬೇಕು ಎಂದರು. ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ನಾವು ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ದೇವಶೆಟ್ಟಳ್ಳಿ ಗ್ರಾಮದಲ್ಲಿ ಕಾಲುಬಾಯಿ ಜ್ವರದ ಲಸಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ಕಾಲುಬಾಯಿ ಜ್ವರ ಬಂದ್ರೆ ಏನಾಗುತ್ತೆ ಅಂತ ಅವೇರ್ನೆಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರೆಲ್ಲರೂ ರೋಗವನ್ನು ತಡೆಗಟ್ಟಲಿಕ್ಕೆ ಕಂಪಲ್ಸರಿಯಾಗಿ ಎಲ್ಲರೂ ಹಾಕಿಸಲೇಬೇಕಾಗುತ್ತೆ ಮನವಿ ಮಾಡ್ತಾ ಇದ್ದೀನಿ. ಈ ವೇಳೆ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಶ್ರೀನಿವಾಸ್, ಸಿಬ್ಬಂದಿ ಶಿವಕುಮಾರ್, ದೇವಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಉಮೇಶ್ ಮುಂತಾದವರು ಭಾಗವಹಿಸಿದ್ದರು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗುಡಿಬಂಡೆ
ತಾಲೂಕಿನ ಅಮಾನಿ ಬೈರಸಾಗರ ಕೆರೆ ಸುಮಾರು 1.5 ತಿಂಗಳಿಂದ ಕೋಡಿ ಹೋಗುತ್ತಿರುವ ಪರಿಣಾಮದಿಂದ ಕೆರೆಯ ಏರಿ ಮೇಲೆ ನೀರು ಹರಿಯುವ ರಭಸಕ್ಕೆ ಅಲ್ಲಲ್ಲಿ ಹಳ್ಳಗಳುಂಟಾಗಿದ್ದು ಬಿದ್ದು ಅಪಾಯದ ಮಟ್ಟದಲ್ಲಿ ಇರುವ ಕೆರೆಯ ಕೋಡಿ ಹರಿಯುವ ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ಮಾಡಿ ಪರಿಶೀಲಿಸಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಅಮಾನಿ ಬೈರಸಾಗರ ಕೆರೆ ಸುಮಾರು 1.5 ತಿಂಗಳಿಂದ ಕೋಡಿ ಹೋಗುತ್ತಿರುವ ಪರಿಣಾಮದಿಂದ ಕೆರೆಯ ಏರಿ ಮೇಲೆ ನೀರು ಹರಿಯುವ ರಭಸಕ್ಕೆ ಅಲ್ಲಲ್ಲಿ ಹಳ್ಳಗಳುಂಟಾಗಿದ್ದು ಬಿದ್ದು ಅಪಾಯದ ಮಟ್ಟದಲ್ಲಿ ಇರುವ ಕೆರೆಯ ಕೋಡಿ ಹರಿಯುವ ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ಮಾಡಿ ಪರಿಶೀಲಿಸಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಜನರ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದ ಅವರು, ಅಮಾನಿ ಬೈರಸಾಗರ ಕೆರೆ ಏರಿಯಾ ರಸ್ತೆಯ ಮಾರ್ಗವಾಗಿ ಜನರು ವಾಹನಗಳಲ್ಲಿ ಹೆಚ್ಚು ಓಡಾಡುವಂತಹ ರಸ್ತೆಯ ಮಾರ್ಗವಾಗಿದೆ. ಇದನ್ನು ನಾನು ಖುದ್ದಾಗಿ ಗಮನಿಸಿದ್ದೇನೆ. ಇಲ್ಲಿ ಅಗತ್ಯವಾಗಿ ಫ್ಲೈಓವರ್ ಅವಶ್ಯಕತೆ ಇದೆ. ಈ ಕೆರೆಯ ಮೇಲೆ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲು ಆದ್ಯತೆಯಾಗಿ ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಮತ್ತೆ ಹಂಪಸಂದ್ರ ಗ್ರಾಮದ ಬಳಿ ಲಕ್ಕೇನಹಳ್ಳಿಯ ಬಳಿ ಫ್ಲೈಓವರ್ ತುಂಬಾನೇ ಅವಶ್ಯಕತೆ ಇದೆ. ನಾಳೆ ನಾನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೇನೆ. ಜನರು ಈ ಭಾಗದಲ್ಲಿ ಓಡಾಡಲು ತೊಂದರೆಯಾಗದಂತೆ ಅತಿ ಶೀಘ್ರದಲ್ಲಿ ಬೇರೆ ಯಾವುದಾದರೂ ಅನುದಾನದಲ್ಲಿ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲು ಕ್ರಮ ವಹಿಸುವುದಾಗಿ ತಿಳಿಸಿದರು. ಸ್ವಲ್ಪ ಡೇಂಜರಸ್ ಸ್ಪಾಟ್ಗಳು ಸೃಷ್ಟಿಯಾಗಿದೆ ಈ ನೀರು ಜಾಸ್ತಿ ಆದ್ದರಿಂದ. ಅದನ್ನು ನಾವು ನಮ್ಮ ಕೆಲವು ಅಧಿಕಾರಿಗಳು ಇದನ್ನು ಗಮನಿಸಿದ್ದಾರೆ. ನಾನು ಬಂದು ಖುದ್ದಾಗಿ ನೋಡಿದ್ದೀನಿ. ಇದಕ್ಕೆ ಸದ್ಯಕ್ಕೆ 2 ಕಡೆ ಬ್ಯಾರಿಕೇಡ್ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹಾಕ್ತೀವಿ. ನನ್ನ ಪ್ರಪೋಸಲ್ ಇರೋ ಸರ್ಕಾರಕ್ಕೆ ಆ ಕೆರೆಯಿಂದ ಆ ಎಂಡ್ ತನಕ ಐ ಥಿಂಕ್ ಹೆಚ್ಚು ಕಮ್ಮಿ ಒಂದು 500 ಮೀಟರ್ಸ್ ಫ್ಲೈಓವರ್ ಮಾಡಿದ್ರೆ ಇದು ಫ್ಯೂಚರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಈ ನಾಳೆನೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗ ಈ ಕೆಲಸ ಆಗೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅನ್ನೋ ಮಾತು ಮಾಧ್ಯಮಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೀರ್ತಿ, ಲೋಕೋಪಯೋಗಿ ಇಲಾಖೆಯ ರಾಮಲಿಂಗಾರೆಡ್ಡಿ, ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಕೆಟಿ ನಂಜುಂಡಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೀರ್ತಿ, ಲೋಕೋಪಯೋಗಿ ಇಲಾಖೆಯ ರಾಮಲಿಂಗಾರೆಡ್ಡಿ, ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಕೆಟಿ ನಂಜುಂಡಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ನರ್ಸಿಂಗ್ ಕಾಲೇಜಿನವರು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಭವನ ನಿರ್ಮಾಣ ಮಾಡಿದ್ದರಿಂದ ಇತ್ತೀಚೆಗೆ 1 ವಾರದಿಂದ ಸತತ ಸುರಿಯುತ್ತಿರುವ ಮಳೆಯಿಂದಾಗಿ ಮಳೆ ನೀರು ಮನೆ ಹೊಲಗಳಿಗೆ ನುಗ್ಗಿ ಅಪಾರ ನಷ್ಟ ಉಂಟು ಮಾಡುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ನರ್ಸಿಂಗ್ ಕಾಲೇಜಿನವರು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಭವನ ನಿರ್ಮಾಣ ಮಾಡಿದ್ದರಿಂದ ಇತ್ತೀಚೆಗೆ 1 ವಾರದಿಂದ ಸತತ ಸುರಿದಿರುವ ಮಳೆಯಿಂದಾಗಿ ಮಳೆ ನೀರು ಮನೆಗಳಿಗೆ ಹೊಲಗಳಿಗೆ ನುಗ್ಗಿ ಅಪಾರ ನಷ್ಟ ಉಂಟು ಮಾಡುತ್ತಿದೆ ಎಂದು ವಿಜಯನಗರ ನಿವಾಸಿಗಳು ಆರೋಪಿಸಿದ್ದಾರೆ. ಮನೆ ಒಳಗಡೆ ಸ್ವಲ್ಪ ಯಾರು ನೋಡಕ್ ಬರ್ತಾ ಇಲ್ಲ ಸರ್. ಆವಾಗಲೇ ಒಂದು 5 ವರ್ಷದಿಂದ ನಾವು ಮನೆ ಕಟ್ಟಿ 5 ವರ್ಷ ಆಗಿದೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದರಲ್ಲಿ 3 ವರ್ಷ ಆಗಿದೆ. ಒಬ್ಬರು ಬಂದಿಲ್ಲ ತಹಸೀಲ್ದಾರ್ ಅವರು. ಏನಾಗಿದೆ ಅಂತಲೂ ನೋಡೋರಿಲ್ಲ ಸರ್. ಇಲ್ಲಿ ಕಾಲೇಜ್ ಹಿಂದೆಯಿಂದ ಎಲ್ಲ ನೀರು ಬಂದ್ಬಿಡ್ತಾ ಇದೆ ಸರ್. ಮನೆ ಒಳಗಡೆ ಎಲ್ಲ ಬಂದ್ಬಿಡ್ತಾ ಇದೆ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಗೊಟಕಣಾಪುರದ ನಿವಾಸಿ ಅಶ್ವಥ್ ನಾರಾಯಣ, ರಾಜಕಾಲುವೆ ಒತ್ತುವರಿಯಾಗಿರುವುದರಿಂದ ನಮ್ಮ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಎಂದರು. ಈ ನೀರು ಬೈಪಾಸ್ ರಸ್ತೆಗೂ ಬಂದು ರಸ್ತೆಯ ಮೇಲೆ ಹರಿಯುತ್ತಿದೆ ಎಂದರು. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನರ್ಸಿಂಗ್ ಕಾಲೇಜ್ ಕಟ್ಟಿದ್ದಾರೆ. ಅದೇನೋ ಹಿಂದ್ಗಡೆ ಇದು ಮಾಡಿದಾರೆ, ಅದು ಪ್ರಾಪರ್ ಇದು ಮಾಡಿಲ್ಲ. ಅದರಿಂದ ಕರೆಕ್ಟಾಗಿ ಪ್ರಾಪರಾಗಿ ಇದನ್ನು ಇದು ಮಾಡಿ ನೀರು ಮನೆಗಳಿಗೆ ಬರ್ದಿರಾ ಮತ್ತು ನಮ್ಮ ಹೊಲಗಳಿಗೆ ನೀರು ಬರ್ದಿರಾ. ನೀವು ನ್ಯಾಷನಲ್ ಹೈವೇ ರೋಡ್ಗೂ ನೀರು ಬರ್ತಾ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನ್ಯಾಷನಲ್ ಹೈವೇಗೂ ರೋಡ್ ನೀರು ಬರ್ತಾ ಇದೆ, ಅದನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ವಿಜಯನಗರ ಬಡಾವಣೆಯ ನಿವಾಸಿಗಳಿಗೆ ಈ ಪರಿಸ್ಥಿತಿ ಬರುತ್ತಿದೆ. ನಾವು ಅನೇಕ ಬಾರಿ ವಿವಿಧ ಇಲಾಖೆಗಳವರಿಗೆ ಅರ್ಜಿ ನೀಡಿದರೂ ಯಾರೂ ಸಹ ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಶಿಕ್ಷಕ ನಿತ್ಯಾನಂದ ತಿಳಿಸಿದರು. ಈ ಪ್ರದೇಶವನ್ನು ಸರ್ವೆ ಮಾಡಿಸಿ ಮಳೆ ನೀರು ಸರಾಗವಾಗಿ ಹರಿಯಲು ಅಧಿಕಾರಿಗಳು ರಾಜಕಾಲುವೆಗಳನ್ನು ದುರಸ್ತಿ ಮಾಡಿಸಿಕೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದರು. ಮಳೆಗಾಲ ಬಂದರೆ ಮನೆಗಳಿಗೆ ನೀರು ನುಗ್ತೈತೆ ಸರ್. ಹಳ್ಳಿಗಳೆಲ್ಲ ಮುಚ್ಕೊಂಡೋಗಿದ್ದಾವೆ. ಮುಚ್ಕೊಂಡೋಗ್ಬಿಟ್ಟು ನೀರು ನುಗ್ತಾ ಇರುತ್ತೆ. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ದಾಖಲೆ ನಮ್ಮ ಹತ್ರ ಇದೆ.
ಇದುವರೆಗೂ ಯಾವುದೇ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ರು ಏನೇ ಕೆಲಸಗಳು ಇಲ್ಲಿ ಆಗಿಲ್ಲ. ಆದಷ್ಟು ಇದನ್ನ ಕಾಲುವೆನ ರಾಜಕಾಲುವೆನ ಇದನ್ನ ತೆರವುಗೊಳಿಸಿ ನಮಗೆ ಯಾವ ರೀತಿ ಇದೆಯೋ ಅದನ್ನ ರೆಡಿ ಮಾಡ್ಕೊಡ್ಬೇಕು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಅನುಮೋದಿತ ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೋಲಾರ. ದಾಖಲಾತಿ ಪ್ರಾರಂಭ. ಅಲೈಡ್ ಹೆಲ್ತ್ ಸೈನ್ಸಸ್, ಬಿಎಸ್ಸಿ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಇನ್ ಓಟಿ ಅಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ನರ್ಸಿಂಗ್. ಸೀಮಿತ ಸ್ಥಾನಗಳು ಮಾತ್ರ ಲಭ್ಯ. ವಿವರಗಳಿಗೆ ಸಂಪರ್ಕಿಸಿ 9916561119. ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, NH4 ಬೈಪಾಸ್, ರೈಲ್ವೆ ಗೇಟ್ ಹತ್ತಿರ, ಕೋಗಿಲಹಳ್ಳಿ, ಕೋಲಾರ. 563101. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಹಲವು ಮನೆಗಳ ಕಳ್ಳತನ ಹಾಗೂ ದೇವಾಲಯದಲ್ಲಿ ನಡೆದ ಕಳ್ಳತನ ಪ್ರಕರಣಗಳಲ್ಲಿ ಕಳ್ಳರ ಪತ್ತೆಗಾಗಿ ಡಿವೈಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ AS ವಿಶ್ವಾಸ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಕಳ್ಳರಿಗಾಗಿ ಬಲೆ ಬೀಸಿದ್ದರು. ಈ ಕುರಿತು ತನಿಖೆ ಮುಂದುವರಿಸಿದ್ದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಬೆಂಗಳೂರಿನ ಕಾಡುಗೋಡಿಯ A ನಾರಾಯಣ ಬಿನ್ ವೆಂಕಟಪ್ಪ, ಚಿಂತಾಮಣಿ ತಾಲೂಕಿನ ಮಿಂಡಿಗಲ್ ಗ್ರಾಮದ MK ಅಶೋಕ್ ಬಿನ್ ಕೇಶವರೆಡ್ಡಿ, ಬೆಂಗಳೂರಿನ ಕೊಡಗೇನಹಳ್ಳಿಯ ಶಿವರಾಜ್ ಎಂಬುವರನ್ನ ಬಂಧಿಸಿ ಅವರಿಂದ 100 ಗ್ರಾಂ ಚಿನ್ನದ ಆಭರಣಗಳು, 888 ಗ್ರಾಂ ಬೆಳ್ಳಿ ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಆಭರಣಗಳು ಮತ್ತು ವಾಹನದ ಒಟ್ಟು ಮೌಲ್ಯ 5,72,000 ರೂಪಾಯಿಗಳು ಅಂತ ತಿಳಿದು ಬಂದಿದೆ. ಆರೋಪಿಗಳು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ, ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ, ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಕಳ್ಳರ ಪತ್ತೆಗಾಗಿ ರಚಿಸಲಾದ ತಂಡದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ನಾರಾಯಣಸ್ವಾಮಿ, ಸಿಬ್ಬಂದಿಗಳಾದ ಜಗದೀಶ್, ಸಂದೀಪ್ ಕುಮಾರ್, ವೆಂಕಟರಮಣ, ಮಣಿಕಂಠ, ಅರುಣ್, ವೇಣು ಮುಂತಾದವರಿದ್ದು ಜಿಲ್ಲಾ SP JK ಮಿಥುನ್ ಕುಮಾರ್ ರವರು ತಂಡದ ಕಾರ್ಯವನ್ನು ಶ್ಲಾಘಿಸಿ ಅಭಿನಂದಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಸ್ತೆ ಕುಸಿತದಿಂದ ಮುಚ್ಚಿದ್ದ ನಂದಿ ಬೆಟ್ಟದ ರಸ್ತೆ ಮತ್ತೆ ಮುಕ್ತ. ಶೀಘ್ರದಲ್ಲೇ ಪ್ರವಾಸಿಗರಿಗೆ ಸಿಗಲಿದೆ ನಂದಿ ಬೆಟ್ಟದ ಹಸಿರ ಸೊಬಗು. ಗುಡಿಬಂಡೆ ಪಟ್ಟಣಕ್ಕೆ ಜಲ ದಿಗ್ಬಂಧನ. ರಸ್ತೆಯ ಮೇಲೆ ಭೋರ್ಗರೆಯುವ ನದಿ ನೀರು. ವಾಹನ ಸಂಚಾರ ನಿರ್ಬಂಧಿಸಿ ಅಧಿಕಾರಿಗಳ ಆದೇಶ. ನಿಗೂಢ ಸಾವಿನ ರಹಸ್ಯಕ್ಕೆ ಸಿಕ್ತು ಮತ್ತೊಂದು ಟ್ವಿಸ್ಟ್. ಸಾವಿಗೂ ಮುನ್ನ ಮಾಡಿದ್ದ ಸೆಲ್ಫಿ ವಿಡಿಯೋ ಇದೀಗ ಲೀಕ್. ಸಾಹಿತ್ಯ ಪರಿಷತ್ ಚುನಾವಣೆಗೆ 3 ದಿನ ಬಾಕಿ. ಸಾಹಿತ್ಯ ವಲಯದಲ್ಲೂ ರಾಜಕೀಯ ದಾಳ ಶುರು. ಯಾರ ಕಡೆಗಿದೆ ಪರಿಷತ್ ಸದಸ್ಯರ ಒಲವು? ಹೇಳಿಕೊಳ್ಳೋಕೆ ನ್ಯಾಷನಲ್ ಹೈವೇ. ಹಳ್ಳಗಳ ರಸ್ತೆಯಲ್ಲಿ ವಾಹನಗಳ ಸುಲಭ ಓಡಾಟಕ್ಕೆ ನೋ ವೇ. ಯುವಕರಿಂದ ರಸ್ತೆ ಹಳ್ಳ ತುಂಬುವ ಮಾದರಿ ಕೆಲಸಕ್ಕೆ ಮೆಚ್ಚುಗೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್. ಉಚಿತ ಭವಿಷ್ಯ, ಖಚಿತ ಪರಿಹಾರ.
ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 994581141447.